ಹಲೋ ಡಿಯರ್, ವೆಲ್ಕಮ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ನೀವು ಜಪಾನ್ ಆ್ಯಂಡ್ ಬ್ರೆಜಿಲ್ ಈ ಲೆಸನ್ನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಕೆಲವೊಂದು ಆಯ್ದ ಕ್ವಶನ್ಗಳನ್ನು ಮಾತ್ರ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ ಬೇರೆ ಬೇರೆ ಥರದ ಕ್ವಶನ್ಗಳನ್ನು ಕೇಳಿದ್ದಾರೆ. ಕ್ವಶನ್ಗೆ ತಕ್ಕದಾದಂಥ ಆನ್ಸರ್ಸ್ ಬರಿಬೇಕು ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅದಕ್ಕಾಗಿ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೂ ಬಹಳಷ್ಟು ಕಡೆ ನೀವು ರಿಪಿಟೇಷನ್ ಆಗಿದ್ದನ್ನು ನೋಡ್ತೀರಿ. ಅಂದರೆ ಮೊದಲು ಒಂದು ಆನ್ಸರ್ನಲ್ಲಿ ಏನು ಕಲ್ತಿರ್ತೀರಿ ಅದು ಮತ್ತೆ ರಿಪೀಟ್ ಆಗುತ್ತೆ. ಹಾಗಾಗಿ ಎರಡನೇದು ಮೂರನೇದು ಮಾಡುವಾಗ ನಿಮಗೆ ಅಷ್ಟು ಹೊರೆ ಅನಿಸಲ್ಲ ಅಂತ ನನಗನ್ಸುತ್ತೆ. ಎಲ್ಲ ಕ್ವಶನ್ಗಳಿಗೆ ಆನ್ಸರ್ಗಳು ಏನಿದೆ ಅಂತ ಒಂದು ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಅದರಲ್ಲಿ ಈ ವರ್ಷ ಯಾವುದು ಬರ್ಬೋದು ಅಂತ ನೀವು ಗೆಸ್ ಮಾಡ್ತಿರೋ ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟಿರಿ. ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಕೆಲವು ಆನ್ಸರ್ಗಳನ್ನು ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಕೆಲವೊಂದನ್ನು ಹೇಳಿಲ್ಲ. ಎಲ್ಲಿ ಸುಲಭ ಇದೆ ಅಂತ ಅನಿಸಿದೆಯೋ ಅದನ್ನು ನೀವು ಓದ್ಕೊಂಡು ಅರ್ಥ ಆಗುತ್ತೆ ಅಂತ ಅನಿಸಿದೆಯೋ ಅಲ್ಲಿ ಬಿಟ್ಟಿದ್ದೀನಿ. ಸುಮ್ಮನೆ ವಿಡಿಯೋ ಉದ್ದ ಆಗುತ್ತೆ ಅಂತ ಹೇಳಿ. ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಹಾಗಾಗಿ ನಿಮಗೆ ಈಸಿಯಾಗಿ ಅದು ನೆನಪಿರುತ್ತೆ. ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಬನ್ನಿ. ಇವಾಗ ಕ್ವಶನ್ ಆನ್ಸರ್ಸ್ನ ನೋಡೋಣ. ಬರೆದಿಟ್ಕೊಂಡು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ. Give an account of the Japanese people's respect for each other's privacy. Or, a man's telephone receiver is his castle. Elaborate. ಜಪಾನಿಯರು ಒಬ್ಬರಿಗೊಬ್ಬರು ಪ್ರೈವಸಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಅನ್ನೋದು ಒಂದು. ಎರಡನೇದು, ಟೆಲಿಫೋನ್ ರಿಸೀವರ್ ಅಂದರೆ ನಾವೇನು ಕಿವಿಗೆ ಹಿಡ್ಕೊಳ್ತೀವಲ್ಲ ಅದು ಇಟ್ಸ್ ಎ ಕ್ಯಾಸಲ್. ಕ್ಯಾಸಲ್ ಅಂತಂದರೆ ಸುರಕ್ಷಿತವಾದಂಥ ನಮ್ಮ ಮನೆಗೆ ಕ್ಯಾಸಲ್ ಅಂತೀವಿ. ಇದು ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಇದು. ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ನ ಪ್ರಕಾರ ಪೀಪಲ್ ಆಫ್ ಜಪಾನ್ ಆರ್ ಎಕ್ಸ್ಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್. ನೋಡಿ, ಇಲ್ಲಿ ಎಕ್ಸ್ಕ್ವಿಸಿಟ್ಲಿ ಅನ್ನೋದು ನಿಮಗೆ ನೆನಪಾಗಲಿಲ್ಲ ಅಂತಂದರೆ ತೆಗೆದುಬಿಡಿ, ಏನು ತೊಂದರೆ ಇಲ್ಲ. ಆರ್ ವೆಲ್ ಮ್ಯಾನರ್ಡ್ ಅಂದರೆ ಸಾಕು. ಅಂದರೆ ತುಂಬ ಒಳ್ಳೆಯ ನಡವಳಿಕೆ ಉಳ್ಳಂತಹ ಜನ ಈ ಜಪಾನಿಯರು. ದೇ ರೆಸ್ಪೆಕ್ಟ್ ಒನ್ ಅನದರ್ಸ್ ಪ್ರೈವಸಿ. ಅವರು ಬೇರೆಯವರ ಖಾಸಗಿತನಕ್ಕೆ ಬಹಳಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ದ ಫಾಲೋಯಿಂಗ್ ಎಕ್ಸಾಂಪಲ್ ಕ್ಯಾನ್ ಪ್ರೂವ್ ಇಟ್. ಮುಂದಿನ ಒಂದು ಎಕ್ಸಾಂಪಲ್ ಅದನ್ನು ಪ್ರೂವ್ ಮಾಡುತ್ತೆ. ಇನ್ ಆ್ಯನ್ ಓವರ್ ಕ್ರೌಡೆಡ್ ಸಿಟಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೊವೈಡ್ ಅ ಕ್ಯಾಬಿನ್ ಫಾರ್ ಪಬ್ಲಿಕ್ ಟೆಲಿಫೋನ್. ತುಂಬ ಜನನಿಬಿಡವಾಗಿರತಕ್ಕಂಥ ಶಹರಗಳಲ್ಲಿ ಪಬ್ಲಿಕ್ ಟೆಲಿಫೋನ್ ಬ್ಯೂತ್ಸ್ಗೆ ಸಪ್ರೇಟಾಗಿ ಒಂದು ಕ್ಯಾಬಿನನ್ನು ಕಲ್ಪಿಸುವುದು ಬಹಳ ಕಷ್ಟ. The coin box telephone is kept on the counter openly. Anybody can listen to the talk. ಯಾರು ಬೇಕಾದರೂ ಆ ಮಾತನ್ನು ಕೇಳಿಸ್ಕೋಬಹುದು. ಬಟ್ ಜಪಾನೀಸ್ ನೆವರ್ ಲಿಸನ್ ಟು ಸಮನ್ಸ್ ಟಾಕ್. ಆದರೆ ಜಪಾನಿಯರು ಬೇರೆಯವರ ಮಾತುಗಳನ್ನು ಎಂದಿಗೂ ಕೇಳಿಸಿಕೊಳ್ಳುವುದಿಲ್ಲ. ಒನ್ ಕ್ಯಾನ್ ಬಿ ವೆರಿ ಶ್ಯೂರ್ ಅಬೌಟ್ ಇಟ್. ಯಾರಾದರೂ ಅವರನ್ನು ನಂಬಬಹುದು. ದಿಸ್ ವೇ ದೇ ಶೋ ರೆಸ್ಪೆಕ್ಟ್ ಟು ಒನ್ ಅನದರ್ಸ್ privacy. George Mike says, a man's telephone receiver is his castle. ಒಬ್ಬ ವ್ಯಕ್ತಿಯ ಟೆಲಿಫೋನ್ ರಿಸೀವರ್ ಅವನ ಸುರಕ್ಷಿತವಾದ ಮನೆಯ ತರಹನೇ ಇರುತ್ತೆ ಅಂತ. ಇಟ್ ಈಸ್ ಬಿಕಾಸ್ ಅ ಮ್ಯಾನ್ ಫೀಲ್ಸ್ ಸೇಫ್ ಆ್ಯಂಡ್ ಕಂಫರ್ಟಬಲ್ ಅಟ್ ಈಸ್ ಹೋಮ್, ದಟ್ ಈಸ್ ಕ್ಯಾಸಲ್. ಇನ್ ದ ಸೇಮ್ ವೇ ಹೀ ಫೀಲ್ಸ್ ಸೇಫ್ ವೆನ್ ಹೀ ಈಸ್ ಟಾಕಿಂಗ್ ಇನ್ ದ ಓಪನ್ ಹೋಲ್ಡಿಂಗ್ ದಿ ರಿಸೀವರ್. ಅದೇ ತರಹ ರಿಸೀವರ್ನಲ್ಲಿ ಮಾತನಾಡುವಾಗ ಕೂಡ ನಾನು ಮನೆಯಲ್ಲೇ ಇದ್ದೀನಿ ಅನ್ನುವ ಫೀಲಿಂಗ್ ಆತನಿಗೆ ಬರುತ್ತೆ. ಯಾಕಂತಂದರೆ ಬೇರೆಯವರು ಯಾರು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ ಅನ್ನುವ ಭರವಸೆ ಆತನಿಗೆ ಇರುತ್ತೆ. ಅದಕ್ಕೆ ಸೇಫ್ ಇದ್ದೀನಿ ಅಂತ ಫೀಲಿಂಗ್ ಬರುತ್ತೆ ಅಂತ. ಕ್ವೆಶ್ಚನ್ 2. ಬೋಯಿಂಗ್ ಇನ್ ಜಪಾನ್ ಈಸ್ ಕ್ವೈಂಟರ್, ಮೋರ್ ಫಾರ್ಮಲ್ ಆ್ಯಂಡ್ ಮೋರ್ ಓರಿಯೆಂಟಲ್. ಡಿಸ್ಕಸ್. ಕ್ವೈಂಟರ್ ಅಂದರೆ ಇಲ್ಲಿ ವಿಚಿತ್ರವಾಗಿದ್ದು, ಮೋರ್ ಫಾರ್ಮಲ್ ಬಹಳ ಫಾರ್ಮಾಲಿಟಿ ಇರ್ತಕ್ಕಂಥದ್ದು, ಮತ್ತು ಮೋರ್ ಓರಿಯೆಂಟಲ್ ಅಂತಂದರೆ ಹೆಚ್ಚು ಪೌರ್ವಾತ್ಯವಾಗಿರ್ತಕ್ಕಂಥದ್ದು. ಅಂದರೆ ಪೂರ್ವದ ದಿಕ್ಕಿನ ಕಡೆ ಇರ್ತಕ್ಕಂಥವ್ರು. ಅಂದರೆ ನಾವೆಲ್ಲ ಪೌರ್ವಾತ್ಯರು, ಅಮೆರಿಕನ್ಸ್ ಎಲ್ಲ ಪಾಶ್ಚಿಮಾತ್ಯರು. ಹಾಗೆ ಇನ್ ಜಪಾನ್ ಬೋಯಿಂಗ್ ಈಸ್ ಅ ಕೈಂಡ್ ಆಫ್ ಗ್ರೀಟಿಂಗ್ ಲೈಕ್ ಅವರ್ ನಮಸ್ಕಾರ್ ಆರ್ ಶೇಕಿಂಗ್ ಹ್ಯಾಂಡ್ಸ್. ಇಟ್ ಈಸ್ ಕ್ವೈಂಟರ್ ಬಿಕಾಸ್ ಎ ಪೀಪಲ್ ಆಫ್ ಜಪಾನ್ ಬೋ ವೆರಿ ಫ್ರೀಕ್ವೆಂಟ್ಲಿ, ಸೊ ಇಟ್ ಸೀಮ್ಸ್ abnormal and crazy. Point B. Even animals have picked up this habit. It is more formal because
ಒನ್ ಹ್ಯಾಸ್ ಟು ಫಾಲೋ ಮೆನಿ ಟ್ರೆಡಿಷನಲ್ ರೂಲ್ಸ್ ವೈಲ್ ಬೋಯಿಂಗ್. ಒಬ್ಬ ವ್ಯಕ್ತಿ ಬಾಗುವಾಗ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಇಟ್ ಈಸ್ ನಾಟ್ ಸಿಂಪಲ್. ಥಿಂಗ್ಸ್ ಲೈಕ್ ಹೂ ಶುಡ್ ಬೋ ಫಸ್ಟ್, ಹೌ ಲಾಂಗ್ ಟು ಬೋ, ಹೌ ಡೀಪ್, ಆಲ್ ಡಿಪೆಂಡ್ ಆನ್ ಪರ್ಸನ್ಸ್ ಏಜ್, ಸ್ಟೇಟಸ್, ಸೋಷಿಯಲ್ ಪೊಸಿಷನ್ ಎಟ್ಸೆಟ್ರಾ. ಇದು ಅಷ್ಟು ಸಾಮಾನ್ಯವಾದಂತಹದ್ದಲ್ಲ. ಮೊದಲು ಯಾರು ಯಾರಿಗೆ ಬಾಗಬೇಕು, ಎಷ್ಟೊತ್ತು ಬಾಗಬೇಕು, ಎಷ್ಟು ಡೀಪಾಗಿ ಬಾಗಬೇಕು, ಇವೆಲ್ಲವೂ ಎದುರಿಗಿರುವ ಮನುಷ್ಯನ ಏಜ್, ಆತನ ವಯಸ್ಸು, ಆತನ ಸ್ಟೇಟಸ್ಸು ಮತ್ತು ಆತನ ಸಮಾಜದಲ್ಲಿರ್ತಕ್ಕಂಥ ಒಂದು ಸ್ಥಾನ, ಇವೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಈಸ್ ಮೋರ್ ಓರಿಯೆಂಟಲ್ ಬಿಕಾಸ್ ನಾವು ದ ಈಸ್ಟರ್ನ್ ಪೀಪಲ್, ಪೌರ್ವಾತ್ಯರು, ಆರ್ ಮೋರ್ ಕಾನ್ಸರ್ವೇಟಿವ್, ನಾವು ಬಹಳ ಸಂಪ್ರದಾಯಸ್ಥರು. ವಿ ಅವಾಯ್ಡ್ ಟಚಿಂಗ್ ಅದರ್ಸ್, ನಾವು ಆದಷ್ಟು ಬೇರೆಯವರನ್ನು ಮುಟ್ಟದ ಹಾಗೆ ನೋಡ್ಕೊಳ್ತೀವಿ. ವಿ ಗ್ರೀಟ್ ಫ್ರಮ್ ಸಮ್ ಡಿಸ್ಟೆನ್ಸ್, ಆದ್ದರಿಂದ ನಾವು ಯಾರಿಗಾದರೂ ಗ್ರೀಟ್ ಮಾಡಬೇಕಾದಾಗ ಸ್ವಲ್ಪ ದೂರದಿಂದನೇ ಮಾಡ್ತೀವಿ. ಬಟ್ ವೆಸ್ಟರ್ನ್ ಪೀಪಲ್ ಶೇಕ್ ಹ್ಯಾಂಡ್ಸ್, ಹಗ್ ಈಚ್ ಅದರ್ ಆ್ಯಂಡ್ ಈವನ್ ಕಿಸ್ ಈಚ್ ಅದರ್. ಆದರೆ ಪಾಶ್ಚಿಮಾತ್ಯರು ಕೈ ಕುಲುಕುವುದು, ತಬ್ಬಿಕೊಳ್ಳುವುದು ಮತ್ತು ಮುತ್ತು ಕೊಡುವುದನ್ನು ಮಾಡುತ್ತಾರೆ. ವಿ ಡೋಂಟ್ ಡೂ ದೀಸ್, ನಾವು ಇವುಗಳನ್ನು ಮಾಡುವುದಿಲ್ಲ. ಸೊ ಜಪನೀಸ್ ಆರ್ ಮೋರ್ ಓರಿಯೆಂಟಲ್, ಅದಕ್ಕಾಗಿ ಜಪಾನಿಯರು ಹೆಚ್ಚು ಪೌರ್ವಾತ್ಯರಂತೆ ಇದ್ದಾರೆ. ಕ್ವೆಶ್ಚನ್ 3. ಗಿವ್ ಎನ್ ಅಕೌಂಟ್ ಆಫ್ ದಿ ಜಾಪನೀಸ್ ಮೇನಿಯಾ ಫಾರ್ ಬೋಯಿಂಗ್ ಆಸ್ ಡಿಸ್ಕ್ರೈಬ್ಡ್ ಬೈ ಜಾರ್ಜ್ ಮೈಕ್ಸ್. ಮೇನಿಯಾ ಅಂದರೆ ಕ್ರೇಜ್ ಅಥವಾ ಹುಚ್ಚು ಅಂತ. ಅಂದರೆ ಯಾವುದಾದನ್ನು ಅತಿ ಹೆಚ್ಚು ಮಾಡಿದಾಗ ಅದು ಹುಚ್ಚು ಅಂತ ಅನ್ಸ್ಕೊಳುತ್ತಲ್ಲ, ಆ ರೀತಿಯ ಹುಚ್ಚು. In Japan, bowing is a kind of greeting like our namaskar or shaking hands, but it looks abnormal to George Mikes. ನೋಡಿ, ಇದಿಷ್ಟು ಮತ್ತೆ ರಿಪೀಟ್ ಆಗಿದೆ. In Japan, bowing starts from the childhood. A mother carries her baby on her back. Whenever the mother bows, the child bows too. Japanese are so crazy about bowing that the shopkeepers employ girls ಓನ್ಲಿ ಫಾರ್ ಬೋಯಿಂಗ್ ಟು ದ ಕಸ್ಟಮರ್ಸ್. ಜಪಾನಿಯರಿಗೆ ಬೋಯಿಂಗ್ ಬಗ್ಗೆ ಎಷ್ಟು ಕ್ರೇಜ್ ಇದೆ ಅಂತಂದರೆ, ಅಂಗಡಿಯ ಮಾಲೀಕರು ತಮ್ಮ ಗಿರಾಕಿಗಳಿಗೆ ಬಾಗಿ ನಮಸ್ಕಾರ ಮಾಡಬೇಕು ಅಂತಾನೆ ಹುಡುಗಿಯರನ್ನು ನೌಕರಿಗೆ ಇಟ್ಕೊಳ್ತಾರೆ ದುಡ್ಡು ಕೊಟ್ಟು. 2 conductors enter the bus from 2 doors. They come to the middle of the bus, bow to the passengers and then check the tickets. In Japan, even some animals have picked up the habit of bowing. Deers at Nara Park bow to the visitors when they approach. Question 4. Write a note on bowing in Japan. Simple question ನೋಡಿ. ಇಲ್ಲಿ ಬೋಯಿಂಗ್ ಬಗ್ಗೆ ಎಲ್ಲ ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ಇದು ಮೊದಲನೇ ಚಿಕ್ಕ ಪ್ಯಾರಾಗ್ರಾಫ್, ಇದು ಆಲ್ರೆಡಿ ಬಂದಿದೆ. ಬೋಯಿಂಗ್ ಈಸ್ ಕ್ವೈಂಟರ್, ಇನ್ಫೆಕ್ಷಿಯಸ್, ಮೋರ್ ಫಾರ್ಮಲ್ ಆ್ಯಂಡ್ ಮೋರ್ ಓರಿಯೆಂಟಲ್, ಇವೆಲ್ಲ ಬಂದಿದೆ. ಇನ್ಫೆಕ್ಷಿಯಸ್ ಅನ್ನೋದು ಒಂದು ಬಂದಿರಲಿಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅಂತ. ಈಗ ಹೆಂಗೆ ನಕ್ಕಾಗ ಬೇರೆಯವ್ರು ನಗ್ತಾರೆ ಆ ಥರ ಇದು ಕೂಡ ಇನ್ಫೆಕ್ಷಿಯಸ್ ಅಂತ. ಜಪನೀಸ್ ಹ್ಯಾವ್ ಅ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್ ಬೋಯಿಂಗ್. ಹೈರಾರ್ಕಿ ಅಂದರೆ ವರ್ಗ ಶ್ರೇಣಿ ಅಥವಾ ಕ್ರಮಾನುಗತ ಶ್ರೇಣಿ ಅಂತ ಅರ್ಥ. ಆದರೆ ಈ ಬೋಯಿಂಗ್ನಲ್ಲಿ ಕೂಡ ಯಾರು ದೊಡ್ಡವರು, ಯಾರು ಸಣ್ಣವರು, ಯಾರು ಹೆಚ್ಚು, ಯಾರು ಕಡಿಮೆ, ಈ ರೀತಿಯ ಒಂದು ವ್ಯವಸ್ಥೆ ಇದೆ ಅಂತ ಅರ್ಥ. ದೇರ್ ಆರ್ ಸಮ್ ನಾರ್ಮ್ಸ್ ದಟ್ ದೇ ಹ್ಯಾವ್ ಟು ಫಾಲೋ. ಕೆಲವೊಂದು ನಿಬಂಧನೆಗಳು, ನಿಯಮಗಳಿವೆ, ಅವುಗಳನ್ನು ಪಾಲಿಸಬೇಕಾಗುತ್ತೆ. ದೇ ಡಿಪೆಂಡ್ ಆನ್ ಮೆನಿ ಫ್ಯಾಕ್ಟರ್ಸ್ ಲೈಕ್ ಏಜ್, ಸೋಷಲ್ ಪೊಸಿಷನ್, ರ್ಯಾಂಕ್, ಎಟ್ಸೆಟ್ರಾ. ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅದರ್ಸ್ ಬಟ್ ಜಾಪನೀಸ್ ಮ್ಯಾನೇಜ್ ಇಟ್ ವೆಲ್. ಬೋಯಿಂಗ್ ಈಸ್ ಆಲ್ಮೋಸ್ಟ್ ಅ ಮೇನಿಯಾ ಫಾರ್ ಜಾಪನೀಸ್. Shopkeepers employ girls for just bowing. Ticket checking officials bow to the passengers before checking tickets. Even animals have the habit of bowing. ಇವೆಲ್ಲವನ್ನು ಆಲ್ರೆಡಿ ಕನ್ನಡದಲ್ಲಿ ಹೇಳಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಹೇಳುವ ಅಗತ್ಯ ಇಲ್ಲ. Question 5. What problem one faces while taking soup in a Japanese house? ಈ ಕ್ವೆಶ್ಚನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಒಂದು ಸಲ ನೋಡಿಕೊಂಡಿರಿ. When George Mikes visited Japan,
he came to know about a quainter yet interesting thing about taking soup. In Japan, people make sound while taking soup. It is to say that the soup is very tasty. But in Western culture, making sound while taking soup is regarded as a bad manner. A visitor finds himself in a fix. He is in confusion over whether to make the sound or not. If he makes the sound, he may be seen as an ill mannered person. On the other hand, if he remains silent, the hostess might feel bad that the man is insensitive and doesn't know how to appreciate a tasty soup. Question 6. According to George Mikes, the people of Brazil are both leisurely and speed loving. Explain. ಲೀಜರ್ಲಿ ಅಂದರೆ ಅವಸರವಿಲ್ಲದೆ ಆರಾಮವಾಗಿ ಸ್ಲೋ ಆಗಿ ಮಾಡುವುದು ಕೆಲಸ ಅಂತ ಅರ್ಥ. ಇದೇ ಪ್ರಶ್ನೆಯನ್ನ ಈ ರೀತಿ ಕೂಡ ಕೇಳಬಹುದು. ದೇರ್ ಆರ್ ಸಮ್ ಕಾಂಟ್ರಾಡಿಕ್ಷನ್ಸ್ ಅಬೌಟ್ ದ ಪೀಪಲ್ ಆಫ್ ಬ್ರಾಜಿಲ್ ಎಲ್ಯುಸಿಡೇಟ್. ಕಾಂಟ್ರಾಡಿಕ್ಷನ್ಸ್ ಅಂತಂದ್ರೆ ವಿರೋಧಾಭಾಸಗಳು ಅಂತ. ಸೇಮ್ ವ್ಯಕ್ತಿಗಳು ಕೆಲವು ವಿಷಯದಲ್ಲಿ ತುಂಬಾ ಫಾಸ್ಟ್ ಇರ್ತಾರೆ, ಕೆಲವು ವಿಷಯದಲ್ಲಿ ತುಂಬಾ ಸ್ಲೋ ಇರ್ತಾರೆ ಅಂತ. ಪಂಕ್ಚುವಲ್ ಅಂದ್ರೆ ಸಮಯ ಪ್ರಜ್ಞೆ, ಸರಿಯಾದ ಸಮಯಕ್ಕೆ ತಲುಪುವುದು ಅಂತ ಅರ್ಥ. ಹೈಪರ್ ಆಕ್ಟಿವ್ ಅಂದ್ರೆ ತುಂಬಾ ಜಾಸ್ತಿ ಆಕ್ಟಿವ್ ಅಂತ ಅರ್ಥ. ಇಸ್ಥೆಟಿಕ್ ಆರ್ ಬ್ಯೂಟಿ ಕಾನ್ಷಿಯಸ್ ಎರಡರಲ್ಲಿ ಒಂದನ್ನು ಉಪಯೋಗ ಮಾಡಿ, ಅಂದ್ರೆ ಸೌಂದರ್ಯೋಪಾಸನೆ ಅಂತ ಅರ್ಥ. ಇದರಲ್ಲಿ ಕೂಡ ಒಂದನ್ನು ಬಳಸಿ. ಬ್ರಾಜಿಲಿಯನ್ಸ್ ಸೌಂದರ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರಂತಂದ್ರೆ ಅವರ ಫುಟ್ಪಾತ್ಗೆ ಕೂಡ ಬಹಳ ಕಾಸ್ಟ್ಲಿ ಆಗಿರತಕ್ಕಂಥ ಮೊಸೈಕ್ ಟೈಲ್ಸ್ ಅನ್ನು ಉಪಯೋಗ ಮಾಡ್ತಾರೆ. The traffic in Brazil leads to humorous observations. Explain. ಬ್ರೆಜಿಲ್ನ ಟ್ರಾಫಿಕ್ ಎಷ್ಟು ಜಾಸ್ತಿ ಇರುತ್ತಂದ್ರೆ ಆಗಾಗ ನಮಗೆ ಅಲ್ಲಿ ಕಾಮಿಡಿ ಸೀನ್ಸ್ ನೋಡ್ಲಿಕ್ಕೆ ಸಿಗ್ತವೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳಿದ್ರು. George Mikes gives some humorous observations about traffic in Brazil. Following are the observations. Whenever a car driver notices a pedestrian stepping onto the road, he takes aim and speeds up the car. He applies the brake just some inches or a few inches away from him. The pedestrian jumps for his dear life. He turns and looks at the driver and smiles. No quarreling, no mad hooting. Second observation. Avenida Vargas is the worst for traffic. It is very difficult to cross the road. Once a man was waiting to cross the road. Hours passed, but he couldn't cross the road. In the meantime, he sees his friend standing on the other side. He shouts at him and asks how he could cross the road. The friend replies that he was born on that side only. It means he has never crossed the road. This shows that the roads in cities in Brazil have too much traffic. ಅವಿನಿಡಾ ಪ್ರೆಸಿಡೆಂಟ್ ವರ್ಗ್ಯಾಸ್ ಅಂತಕ್ಕಂಥ ರೋಡು, ಆ ರೋಡಿನ ಹತ್ರ ಒಂದು ಕಾಮಿಡಿ ಸೀನ್ ನಡೆಯುತ್ತೆ. ಒಂದು ಕಡೆ ಒಬ್ಬ ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾನೆ. ಎಷ್ಟೊತ್ತಾದ್ರೂ ಅವನಿಗೆ ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಕಡೆ ತನ್ನ ಫ್ರೆಂಡ್ ಇರೋದನ್ನ ನೋಡ್ತಾನೆ. ಅವನ ಕಡೆ ಜೋರಾಗಿ ಒದರಿ ಕೇಳ್ತಾನೆ ಅವನ್ನ, ನಾನು ಇಷ್ಟೊತ್ತಿನ ತನ ಇಲ್ಲಿ ಕಾಯ್ತಾ ಇದ್ದೀನಿ, ನೀನು ಹೇಗೋ ಆ ಕಡೆ ಕ್ರಾಸ್ ಮಾಡಿದೆ, ಯಾವಾಗ ಕ್ರಾಸ್ ಮಾಡಿದೆ ಅಂತ ಕೇಳಿದ್ರೆ ಅವನು ಆ ಕಡೆಯಿಂದ ಏನು ಉತ್ತರ ಕೊಡ್ತಾನಂದ್ರೆ, ಅಯ್ಯೋ ಹುಚ್ಚಪ್ಪ, ನಾನು ಹುಟ್ಟಿದ್ದೇ ಆ ಕಡೆ ಅಂತ. ಅಂದ್ರೆ ಹುಟ್ಟಿದಾಗಿನಿಂದ ಈ ರೋಡನ್ನು ನನಗೆ ಕ್ರಾಸ್ ಮಾಡಕ್ ಆಗಿಲ್ಲ ಅಂತ. ಇಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇದೆ, ಆದ್ರೆ ಒಂದು ಕಾಮಿಡಿಗೋಸ್ಕರ ಇದು ಮಾಡಿರ್ತಕ್ಕಂಥದ್ದು. ಈ ಪ್ರಶ್ನೋತ್ತರಗಳು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಸೊ ಚೆನ್ನಾಗಿ ಕಲ್ತ್ಕೊಂಡು, ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಾರ್ದಂಗೆ ಕಲ್ತ್ಕೊಂಡು ಹೋಗಿ ಸೇಮ್ ಅನ್ನು ಬರೀರಿ, ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ಚಾನಲ್ ಬಗ್ಗೆ ತಿಳಿಸಿ. ಇನ್ನೂ ನೀವು ಕೂಡ ಉಳಿದ ವಿಡಿಯೋಗಳನ್ನು ನೋಡಿ.